केके न्यूज़ में आपका स्वागत है। मैं सैयद अमजद। ऑल इंडिया मुस्लिम पर्सनल लॉ बोर्ड के हुक्म पर काला कानून वक्फ तरमीमी बिल की सख्त मुखालिफत करते हुए तमाम मुसलमान अपने गम व गुस्से का पुरअमन तरीके से इजहार किया। इस मौके पर बसो कल्याण सिटी के अलग अलग मसाजिद, शाह हुसैन जामा मस्जिद, सोटे पीर मस्जिद, अरफात मस्जिद, आटोनगर के अलावा सिटी के अलग अलग जगहों पर अपने हाथ पर काली पट्टी बांधकर वक्फ अमेंडमेंट बिल के खिलाफ प्रोटेस्ट किया गया। ये बिस्मिल्लाहिर्रहमानिर्रहीम। ये एक खामोशी और जमहूरी और दस्तूरी जो है एहतजाज है। वक्फ बिल के मुखालिफत में हम लोग सब ये एहतजाज कर रहे हैं कि आइन के ख़िलाफ़ और ख़ास तौर पर एक कम्युनिटी को जो है टारगेट करके खामखा के वक्फ के बिल को मंजूर करके हमारे हुकूक़ को और जो अतियात हैं हमारी तरफ से, जो हमारी जायदादें जो अल्लाह के लिए दी गई हैं, उन पर जो है कब्ज़ा जमाने की एक नाकाम कोशिश है। और जब तक ये बिल वापस नहीं होगा, हम दस्तूर के हुदूद में रहते हुए और क़ानून की पाबंदी करते हुए बराबर एहतजाज करते रहेंगे और अल्लाह से दुआ करेंगे और हुकूमत वक्त से मुतालबा करेंगे कि इस कानून को जल्द अज जल्द वापस लिया जाए। ಆತ್ಮೀಯ ವೀಕ್ಷಕರೇ, ನಾವು ಮಸ್ಜಿದ್ ಅಲ್ಮಾಸ್ ನಮಾಜಿಗಳು ಇಲ್ಲಿ ನಾವು ನೆರೆದಿದ್ದೀವಿ. ಇದರ ಉದ್ದೇಶವೇನೆಂದರೆ, ನಮ್ಮ ಭಾರತ ಸರ್ಕಾರ ಇವತ್ತು ನೋಡ್ತಾ ಇದ್ದೀವಿ, ನಾವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತಂದು ಈ ಕಾಯ್ದೆಯನ್ನು, ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತರುತ್ತಾ ಇದೆ. ಸಂವಿಧಾನದ ಪ್ರಕಾರವಿಲ್ಲದ ಈ ಕಾನೂನು, ಸಂವಿಧಾನ ವಿರೋಧವಿರುವಂತಹ ಕಾನೂನನ್ನು ಈ ಭಾರತ ಸರ್ಕಾರ ತರ್ತಾ ಇದೆ. ಇದರ ವಿರುದ್ಧವಾಗಿ ನಾವೆಲ್ಲರೂ ಮುಸ್ಲಿಂ ಸಮುದಾಯದವರು ಮಸ್ಜಿದ್ ಅಲ್ಮಾಸ್ ಎದುರುಗಡೆ ನಿಂತು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದರ ಉದ್ದೇಶ, ನಮಗೆ ಈ ಕಾನೂನು, ಇದು ವಕ್ಫ್ ತಿದ್ದುಪಡಿ ಕಾಯ್ದೆ ನಮಗೆ ಮಂಜೂರಿ ಇಲ್ಲ, ಇದಕ್ಕೆ ನಾವು ತಿರಸ್ಕರಿಸ್ತೀವಿ. ಬಲವಾಗಿ ನಾವು ಈ ಕಾಯ್ದೆಯನ್ನು ನಾವು ತಿರಸ್ಕರಿಸ್ತೀವಿ. ಯಾಕೆಂದರೆ ಇದು ಮುಸ್ಲಿಂ ಸಮುದಾಯದ ಮೇಲೆ ಹಸ್ತಕ್ಷೇಪವಾಗಿದೆ. ಈ ಕಾನೂನು ಏನು ಸರ್ಕಾರ ತರ್ತಾ ಇದೆ, ಈ ಕಾನೂನು ಸಂವಿಧಾನದ ವಿರುದ್ಧವಾಗಿರುತ್ತದೆ. ಸಂವಿಧಾನ ಇದಕ್ಕೆ ಅನುಮತಿ ಕೊಡುವುದಿಲ್ಲ. ಯಾವುದೇ ಕಾನೂನನ್ನು ತರಬೇಕಾದ್ರೆ ನೀವು ರಾಜ್ಯಸಭಾ ಮತ್ತು ಲೋಕಸಭೆ ಸಭೆಯಲ್ಲಿ ಅನುದಾನ ಪಡೆದು ನೀವು ತರುವಂತಲ್ಲ. ಸಂವಿಧಾನದ ಪ್ರಕಾರ ಅದು ಒಂದು ಕಾಯ್ದೆ ಇದ್ದರೆ, ಎಲ್ಲರಿಗೆ ಸಮಾನವಾದ ಕಾಯ್ದೆ ಇದ್ದರೆ ಅದು ನಮಗೆ ಮಂಜೂರಿ ಆಗಿರುತ್ತದೆ. ಆದರೆ ಈ ಸರ್ಕಾರ, ಭಾರತ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯದ ಮೇಲೆ ಒತ್ತಾಯ ಮಾಡಿ ಈ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರ ಮೇಲೆ ಒತ್ತಾಯವನ್ನು ತರುತ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಮಸ್ಜಿದ್ ಅಲ್ಮಾಸ್ ಎದುರುಗಡೆ ನಿಂತು ಈ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ನಮ್ಮ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಬಲವಾಗಿ ನಾವು ಈ ಕಾನೂನಿನ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೀವಿ.